ಟೊಮಾಟೊ ಬೆಳೆಗಾರರನ್ನೇ ನಿರ್ಲಕ್ಷ್ಯ ಆಗ್ಬಿಟ್ಟೈತೆ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇವರು ವರದಿ ಏನು ಕೊಡ್ತಾರೆ? ಒಂದು ಕಂಟಿನ್ಯೂಸ್ ವಾರದಿಂದ ಓಡಾಡ್ತಾ ಇದೀವಿ ಮಾರ್ಕೆಟಲ್ಲಿ. ಇಬ್ಬರು ಸೆಕ್ಯೂರಿಟಿ ಬಿಟ್ರೆ ಏಕಿ ಸರ್ಕಾರ ನೀವು ಏನು ದರ ಹೋಗಿದೆ ಅಂತೇಳಿ ವರದಿ ಕೇಳಿದ್ರೆ ಏನು ವರದಿ ಕೊಡ್ತಾರೆ? ಯಾವ ರೀತಿ ವರದಿ ಕೊಡ್ತಾರೆ? ಎಷ್ಟು ಅವಕಾಶ ಬರ್ತಾ ಇದೆ, ಎಷ್ಟು ಬಾಕ್ಸ್ ಬರ್ತಾ ಇದೆ, ಆ ಬಾಕ್ಸ್ ರೇಟ್ ಏನಿದೆ ಅಂತೇಳಿ ವರದಿ ಹೆಂಗೆ ಕೊಡ್ತಾರೆ? ನಾವು ಕೇಳ್ತಾ ಇರೋದು ಪ್ರಶ್ನೆ. ನಮ್ಗೆ ಗೊತ್ತಿದೆ ಇವಾಗ ಸರ್ಕಾರದ ಮೇಲೆ ಯಾವ ರೀತಿ ಅವ್ರು ಬಗ್ಗು ಬಡಿಬೇಕಂತ ನಮ್ಗೆ ಗೊತ್ತೈತೆ. ಅವ್ರು ಏಕಾಏಕಿ ಆಯಿತು ₹1 ಕೊಡ್ತೀವಿ, ₹2 ಕೊಡ್ತೀವಿ, ನಾವು ಬೆಂಬಲ ಬೆಲೆ ಘೋಷಣೆ ಮಾಡ್ತೀನಿ ಅಂದಾಗ ಇವರು ವರದಿ ಏನು ಕೊಡ್ತಾರೆ? ಈಗ ಆತನು ಪುಂಗನೂರಿಂದ ಬರ್ತಾ ಇದ್ದಾನೆ. ಆತ ಹೇಳ್ದ ನಾನು ಪುಂಗನೂರಿಂದ ಬರ್ತಾ ಇದ್ದೀನಿ, ಅಲ್ಲಿಂದ ಇಲ್ಲಿಗೆ ಚಾರ್ಜ್ ಬರಬಾರ್ದು, ₹80 ಹೋದರೆ ಅವ್ನಿಗೆ ಏನು ಗಿಟ್ಪಾಟಾಗಲ್ಲ, ಕೈಯಿಂದ ಇನ್ನು ₹20 ಹೋಗಬೇಕು. ಆ ಪರಿಸ್ಥಿತಿ ಇರುವಾಗ ಆಂಧ್ರದಿಂದ ಎಷ್ಟು ಕಾಯಿ ಬರ್ತಾ ಇದೆ, ಲೋಕಲ್ ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಎಷ್ಟು ಬಾಕ್ಸ್ ಬರ್ತಾ ಇದೆ, ಏನು ಆವ್ರೇಜ್ ರೇಟ್ ಹೋಗ್ತಾ ಇದೆ, ಅದು ಅಂಕಿ ಅಂಶಗಳ ಪ್ರಕಾರ ನಿಮ್ಮ ಹತ್ರ ಮಾಹಿತಿ ಇದೆಯಾ? ಎಲ್ಲಿದೆ ಹೇಳಿ? ಏನು ರೇಟ್ ಇದೆ ಅಂತೇಳಿ ಹೇಳಿ, ಎಷ್ಟು ಅವಕಾಶ ಬರ್ತಾ ಇದೆ ಅಂತೇಳಿ. ಏಕಾಏಕಿ ಕೇಳಿದಾಗ OB ರಾಯನ ಕಾಲದಲ್ಲೇ ನೀವು ಅದನ್ನು ಬಾಕ್ಸ್ಗಳು ಹಾಕ್ಬಿಟ್ಟು ಕಷ್ಟಪಟ್ಟು ರೈತನಿಗೆ ಸಿಗಲ್ಲ. ಇವತ್ತು ಮಾವು ಬೆಂಬಲ ಬೆಲೆ ಹೆಂಗಾಗಿದೆ ಅಂತ ಹೇಳಿದ್ರೆ ಹಿಂದೆ ಏನು ಮುದ್ರೆ ಹಾಕಿದ್ರು ಅವ್ರಿಗೆ ಮಾತ್ರ ಸಿಗ್ತಾ ಇದೆ, ನಿಜವಾದ ರೈತರಿಗೆ ಸಿಗ್ತಾ ಇಲ್ಲ. ಕೇಳಿದ್ರೆ FID ಆಗೋಗಿದೆ, ಸರ್ವರ್ ಪ್ರಾಬ್ಲಮ್ಮು, ಅದು ಇದು ಚೀಟಿ ಬರ್ಕೊಡ್ತಾರೆ ಮೇಡಮ್. ಸುಮಾರು 100 ಕಿಲೋಮೀಟ್ರು ಇದು ಟ್ಯಾಕ್ಟ್ರಿ ನಿಲ್ತಿದೆ. ನಾವು ಕೇಳ್ತಾ ಇರೋದು ಹೆಂಗೆ ಗೊತ್ತಾ, ಒಂದು ಕಂಟಿನ್ಯೂಸ್ ವಾರದಿಂದ ಓಡಾಡ್ತಾ ಇದ್ದೀವಿ ಮಾರ್ಕೆಟಲ್ಲಿ. ಇಬ್ಬರು ಸೆಕ್ಯೂರಿಟಿ ಬಿಟ್ಟರೆ ಬೇರೆ ಯಾರೂ ಇಲ್ಲಿ ಬರ್ತಾ ಇಲ್ಲ. ಏನು ವರದಿ ಮಾಡ್ತಾರೆ ಅವ್ರ ಸೆಕ್ಯೂರಿಟಿ? ಏನು ವರದಿ ಮಾಡ್ತಾರೆ? ಯಾರನ್ನ ಒಬ್ಬರನ್ನ ಹಾಕ್ಬೇಕಲ್ಲ ಬೆಲೆ ಕುಸಿತ ಆದಾಗ. ಈಗ ಉಸ್ತುವಾರಿ ಸಚಿವರು ಬರ್ತಾರೆ, ನಾವು ಗೆರಾವ್ ಹಾಕೋ ಕೂತ್ಕೊತೀವಿ, ಏಕಾಏಕಿ ಕೇಳ್ತಾರೆ ಅವರು ಎಷ್ಟು ಒಡ್ಡಳ್ಳಿಗೆ ಎಷ್ಟು ಬರ್ತಾ ಇದೆ, ಕೋಲಾರಿಗೆ ಎಷ್ಟು ಬರ್ತಾ ಇದೆ, ಶ್ರೀನಿವಾಸಪುರಕ್ಕೆ ಏಕಾಏಕಿ ವರದಿ ಎಷ್ಟು ಕೊಡ್ತೀರಾ ನೀವು? ಇವತ್ತು ಎಷ್ಟು ಬಂದಿದೆ, ನಿನ್ನೆ ಎಷ್ಟು ಬಂದಿದೆ, ಕಡೆ ಇದು ಲೇಟ್ ಇದು ಕೊಡಿ, ನೀವೇನು ಬರ್ದಿದ್ದೀರ ತೊಗೊಂಬಂದು ಕೊಡಿ. ಅಲ್ಲ ಕೊಡಿ ಮೇಡಮ್, ಇಲ್ಲ ಒಳ್ಳೆ ಅಲ್ಲ ಹೇಳ್ತೀರಷ್ಟೇ. ಈ ಯಾವ ಅಧಿಕಾರಿ ಬಂದಿದ್ದಾರೆ ಕೇಳಿ, ಯಾರು ಅಧಿಕಾರಿ ನೇಮಕ ಮಾಡಿದ್ದೀರಾ? ಕೇಳಿದ್ರೆ ಸಿಬ್ಬಂದಿ ಕೊಡ್ತೀನಿ ಅಂತ ಹೇಳ್ತೀರಾ. ನಾವು ರೋಡಿಗೆ ಬರ್ತೀನಿ ಅಂತ ಹೇಳ್ತೀವಿ, ಮೇಡಮ್ನವ್ರು ಬನ್ನಿ ನೋಡೋಣ ಅಂತ ಹೇಳ್ತಾರೆ. ನಾವೇನು ಮಾಡ್ಬೇಕು ಹೇಳಿ? ಅಲ್ಲ ನಾವು ಹೇಳೋದು ಅರ್ಥ ಮಾಡ್ಕೊಳ್ಳಿ. ರೋಡಿಗೆ ಬಂದು ಕೂತ್ಕೊಳ್ಳೋದು, ಕೇಸ್ ಗ್ಲಾಸ್ಗಳು ನಮಗೇನು ದೊಡ್ಡ ವಿಚಾರ ಅಲ್ಲ. ನಾವು ಕೇಳೋದೇನು ಗೊತ್ತಾ, ನಿಮ್ಮ ಗ್ರೀನಿಂಕ್ಗೆ ಒಂದು ಬೆಲೆ ಕೊಟ್ಟರೆ ಅದರಲ್ಲಿ ನೀವು ವರದಿ ಮಾಡಿ ನಿಮ್ಮ APMC ಸಹಾಯಕಾರಿ ನಿರ್ದೇಶಕರು ಕೊಟ್ಟು ಅವರು DC ಕೊಟ್ಟು DC ಕಡೆಯಿಂದ ಮಾಡಿದರೆ ನಮಗೇನೋ ನ್ಯಾಯ ಸಿಗ್ತದೆ. ಟೊಮಾಟೊ ಬೆಳೆಗಾರರನ್ನೇ ನಿರ್ಲಕ್ಷ್ಯ ಆಗ್ಬಿಟ್ಟೈತೆ. ಏನು ಹುಣಸೆ ಮರಗಳಿದೆಯಾ, ಟೊಮಾಟೊ ಬೆಳೆ ಎಲ್ಲ ಬಿಟ್ಬಿಡೋಣಪ್ಪ ಅಂತೇಳಿ ಹುಳಿ ಮಾಡ್ಕೊಳ್ಳೋಕ್ಕ, ಇಲ್ಲ ಏನೋ ಮಾತ್ರೆ ಗೀತ್ರೆ ಏನು ಉತ್ಪಾದನೆ ಹೇಳ್ಬಿಟ್ರಿ ಕೆಡ್ತು ಹುಳಿ ಬರೋಕ್ಕೆ, ಅದನ್ನು ನಾವು ಬಿಟ್ಬಿಡ್ತೀವಿ. ನಮ್ಮ ಪರಿಸ್ಥಿತಿ ಹಿಂಗಿದೆ. ಅಲ್ಲ ಕೇಳಿ, ಈಗ ಮಾರ್ಕೆಟಲ್ಲಿ ಎಷ್ಟು ಅವಕಾಶ ಬರ್ತದೆ, ಏನು ರೇಟ್ ಆಗಿದೆ, ಯಾರು ಅವರಿಬ್ಬರು ಸೆಕ್ಯೂರಿಟಿ ಇದ್ದಾರೆ ಕೇಳಿ. ಅವ್ರು ಬಿಟ್ಟು ಬೆಳಗ್ಗೆ ನಾವು 9 ಗಂಟೆಗೆ ಇಲ್ಲಿ ಬಂದಿರೋರು, ಆ ಗಾಡಿ ಹಾಕೊಂಡ್ರೆ ನೇನು ಏಷ್ಯದೆ ಅಂತೆಲ್ಲ ಆತ್ಮ ಮೇಲೆ ಗಲಾಟ, ಆ ಗಾಡಿ ಹಾಕೊಂಡ್ರೆ ನೇನು ಏಷ್ಯದೆ ಅಂತೆಲ್ಲ ಗಲಾಟ. ಅವ್ರು ಅದನ್ನು ನೋಡೋದೇ ಇದಾಗ್ತಾರೆ ಅಂತೇಳಿ ರೇಟ್ ಏನು ಹೋಗಿದೆ ಅಂತೇಳಿ ನಿಮ್ಗೆ ಮಾಹಿತಿ ಕೊಡೋರು ಯಾರು? ನಾನು ಕಾರ್ಯದರ್ಶಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮುಳ್ಬಾಗ್ಲು. ನಮ್ಮಲ್ಲಿ ಒಂದು ಒಡ್ಡಳ್ಳಿ ಮಾರ್ಕೆಟಲ್ಲಿ ಮೇನ್ ಆಗಿ ಟೊಮೆಟೊ ಮಾರ್ಕೆಟ್ ಇದೆ. ಇಲ್ಲಿ ಆಂಧ್ರ, ತಮಿಳ್ನಾಡು ಕಡೆಯಿಂದ ಬರ್ತಾ ಇಲ್ಲ, ಚಿಕ್ಕಬಳ್ಳಾಪುರ, ಬೆಂಗಳೂರು ಊರಲ್ಲಿಂದನೂ ಟೊಮೆಟೊ ಬರುತ್ತೆ. ಇದ್ರ ವರದಿಯಾಗಿ 3 ದಿನದಿಂದ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿದೆ. ಬೆಲೆ ಕುಸಿತ ಆಗಿದೆ, ಬೆಳೆ ಚೆನ್ನಾಗಿ ಬಂದಿದೆ, ಬಟ್ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಪತ್ರಿಕಾ ಪ್ರಕಟಣೆ ಆಗಿದೆ. ಅವತ್ತಿನ ದಿನನೇ ಸಹಾಯಕ ನಿರ್ದೇಶಕರು ಕೋಲಾರ ಜಿಲ್ಲೆ ಅವರು ನಮಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ನಾನು ರೆಡಿ ಮಾಡಿದ್ದೀನಿ. ರೆಡಿ ಮಾಡಿಬಿಟ್ಟು ನೀವು ಇವತ್ತು ಧರಣಿ ಮಾಡ್ತಾ ಇದ್ದೀರಾ ಸರ್, ನಿಮ್ಗಿಂತ ಮುಂಚಿತವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ, ನಾನು ರೈತರ ಮಗಳಾಗಿರೋದ್ರಿಂದ ಮುಂದಿಗೆ ಮುಳುಬಾಗ್ಲು ತಾಲೂಕಿನಲ್ಲಿರುವಂಥ ಬೆಳೆದಂಥ ರೈತರ ಮಾತ್ರ ಬರೋದಿಲ್ಲ. ಇದು ಒಂದು ಹೆಸರುವಾಸಿ ಮಾರುಕಟ್ಟೆ ಆಗಿರೋದ್ರಿಂದ ಇವಾಗ ಆಂಧ್ರದಲ್ಲಿ ಪುಂಗನೂರಿಂದ ಹೇಳಿದ್ರು. ಆ್ಯಕ್ಚುಲಿ ನಂಗೆ ಅವ್ರು ಹೇಳಿದ್ದು ಅರ್ಥ ಆಯಿತು, ಪೂರ್ತಿ ಪ್ರಮಾಣದಲ್ಲಿ ನನಗೆ ತೆಲುಗು ಅರ್ಥ ಆಗಲಿಲ್ಲ. ಅಣ್ಣವ್ರು ಹೇಳಿದ ತಕ್ಷಣ ನಂಗೆ ಅರ್ಥ ಆಯಿತು. ಆದರೆ ಸ್ವಲ್ಪ ಅರ್ಥ ಮಾಡ್ಕೊಂಡನ ನಾನು ಹೇಳ್ತಾ ಇದ್ದೀನಿ. ಪುಂಗನೂರು APMC ಅವರು ಸಹ ವಿಸಿಟ್ ಮಾಡಿದರು APMCಗೆ. ನಾನು ಒಂದು ಮನವಿ ಮಾಡಿಕೊಂಡೆ ಅವ್ರಿಗೆ, ಸರ್ ದಯವಿಟ್ಟು ನೀವು ಲೆಟ್ರಲ್ಲಿ ಕೊಡಿ, ನಮ್ಮ ದಾಖಲೆ ಏನಿದೆ ನಾವು ಲೆಟ್ರಲ್ಲಿ ಕೊಡ್ತೀವಿ. ಒಂದು APMC ಟು APMC ಪುಂಗನೂರಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿ ಬಂದು ಕೇಳ್ಕೊಂಡೋದ್ರು. ನನಗೆ ಹಂಗಲ್ಲ, ಮಾತುಕತೆಯಲ್ಲಿ ಬೇಡ, ಏನೇ ಆದರೂ ವರದಿ ಕೊಡಿ, ಕೇಳಿ, ಕ್ವಶನ್ ಕೇಳಿ, ಇಲ್ಲಿ ಏನು ರೇಟ್ ಹೋಗ್ತಾ ಇದೆ ಏನು ಅಂತ. ನಾನು ಅದರ ಲೆಟ್ರಲ್ಲೇ ಕೊಡ್ತೀನಿ ಅಂತ ನಾನು ಅವ್ರಿಗೆ ಹೇಳ್ಬಿಟ್ಟು ಕಳಿಸಿದ್ದೀನಿ. ಅವರು ಲೆಟ್ರ್ ಕೇಳ್ತಾರೆ. ಇವಾಗ ಅವ್ರು ಪುಂಗನೂರು ಅಂದ ತಕ್ಷಣ ಅದಕ್ಕೆ ಜ್ಞಾಪಕ ಬಂತು, ಹೇಳ್ತಾ ಇದ್ದೀನಿ. ಸರಿ, ಈ ಟೊಮೆಟೊಗೆ ಬೆಲೆ ಕೊಡ್ಸೋದಕ್ಕೆ ಅಂತಲೇ ನಮ್ಮದು ಪ್ರಯತ್ನ. ನಾನು ಸೆಕ್ರೆಟರಿ ಸರ್ಕಾರದಲ್ಲಿ APMCಯಲ್ಲಿ ಒಬ್ಬಳೇ ಇರೋದು ಸರ್. ಇದರಲ್ಲಿ 7-8 ಜನ ಅಧಿಕಾರಿಗಳು ಇರಬೇಕಿತ್ತು.
ಆದ್ರೆ ಯಾರು ಇಲ್ಲ. ಒಬ್ಬ ಸರ್ಕಾರಿ ಸಿಬ್ಬಂದಿ ಇರೋದ್ರಿಂದ ಇವಾಗ ಮಾರುಕಟ್ಟೆ ಸೀಸನ್ ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ತಾಯ್ಲೂರು ಒಂದು ಉಪ ಮಾರುಕಟ್ಟೆ ಆಗಿರೋದ್ರಿಂದ PDPS ಅನೌನ್ಸ್ ಆಗಿರೋದ್ರಿಂದ ಮುಳಬಾಗ್ಲು APMCಯಲ್ಲಿ ಮ್ಯಾಂಗೋ ಮಾರಾಟ ನಡೀತಾ ಇರೋದ್ರಿಂದ ಅಲ್ಲಿ ರೈತರು ಟ್ರ್ಯಾಕ್ಟರ್ ಅಲ್ಲಿ ತಗೊಂಡ್ಬರ್ತಾರೆ. ಅವ್ರಿಗೂ ಅನೌನ್ಸ್ ಆಗಿರೋದ್ರಿಂದ ಇದರಲ್ಲಿ ನಿರಂತರವಾಗಿ ದುಡಿತಾ ಇದ್ದೀವಿ ಸರ್. ನಿಮಗೆ ಯಾರಿಗೆ ಆಗಲಿ 24/7 ನಾನು ಅವೈಲೇಬಲ್ ಇರ್ತೀನಿ. ದಯಮಾಡಿ ಯಾರು ಇಲ್ಲ ಅಂತ ಮಾತ್ರ ಮೇಡಮ್ ನಾವು ಕೇಳ್ತಾ ಇರೋದು ನೀವು ಹೇಳ್ತಾ ಇರೋದು ನಾವು ಕೇಳ್ಕೊತಾ ಇದ್ದೀವಿ. ನಾವು ಕೇಳ್ತಾ ಇರೋದೇನು ಗೊತ್ತಾ, ಬೆಲೆ ಕುಸಿತ ಆಗೈತೆ. ಮಂಡಿ ಮಾಲೀಕರ ಸಭೆ ಆಗಲಿ ರೈತರ ಸಭೆ ಆಗಲಿ ನಡೆಸಿಲ್ಲದ ಜೊತೆಗೆ ವರದಿ ಕೊಡಿ. ಅದಲ್ಲ ಹೇಳ್ತೀನಿ ಕೇಳಿ, ಟೊಮಾಟೊ ಇದೇನು ನಾವು ಕಬ್ಬಿನಪೇಟೆಯಲ್ಲಿ ಹಾಕಿ ಇಲ್ಲ ಪೆಟ್ಟಿಗೆಯಲ್ಲಿ ಹಾಕಿ ಮುಡುಗೋದು ವಸ್ತು ಅಲ್ಲ. ಇವತ್ತು ಶಾಂಪಲ್ ಆಗಿದೆ ಅಂದರೆ 30 ದಿನದಲ್ಲಿ ಸಂಪೂರ್ಣವಾಗಿ ಬೆಳೆ ಚೆನ್ನಾಗಿದ್ದರೆ 30 ದಿನ ಕೀಳ್ತದೆ, ಇಲ್ಲಾಂದ್ರೆ 15 ದಿನಕ್ಕೆಲ್ಲ ಸಂಪೂರ್ಣವಾಗಿ ಹೊರಟೋಗ್ತದೆ. ನಾವು ಕೇಳ್ತಾ ಇರೋದಂದರೆ ಇವಾಗ ಒಬ್ಬ ರೈತ ಎಷ್ಟು ಅವಕಾಶ ಬರ್ತಾನೆ, ಅದು ಅಂಕಿಅಂಶಗಳ ಪ್ರಕಾರ ಹಾಕಿ ವರದಿ ಏನಾದ್ರು ಕೊಟ್ಟರೆ ಬೆಂಬಲ ಬೆಲೆ ಘೋಷಣೆ ಮಾಡೋದು. 2 ರೂಪಾಯಿ ಕೊಡ್ತಾರೋ 5 ರೂಪಾಯಿ ಕೊಡ್ತಾರೋ ನಮ್ಗೆ ಅನುಕೂಲ ಆಗ್ತದೆ. ಎಲ್ಲ ಆಗೋದ್ಮೇಲೆ ನಾವು ಹೋಗಿ ಮತ್ತು ಬೆಳೆ ಪರೀಕ್ಷೆ ಮಾಡೋಕ್ಕಾಗ್ತದ? ತೋಟಗಾರಿಕೆಗೆ ಒಂದು ಬರೆದು ಲೆಟ್ರ್ ಬರೆದು ಈಗ ಬೆಳೆ ಕುಸಿತ ಆಗೈತೆ, ಕೆಲವು ರೈತರು ತೋಟದಿಂದ ತೊಗೊಂಬರ್ತಾ ಇಲ್ಲ, ಏನಲ್ಲಿ ಕ್ರಾಪ್ ಲಾಸ್ ಆಗಿದೆ, ಫೋಟೋಗಳ ಸಮೇತ ನಮ್ಗೊಂದು ವರದಿ ಕೊಡ ಅಂತೇಳಿ ನೀವು ಒಂದು ಲೆಟರ್ ಹಾಕ್ಬೋದು. ಇವತ್ತೇ ಹಾಕ್ತೀನಿ ಸರ್. ಅಲ್ಲ ಅದು ಆಗ್ಬೋದು. ಮಾಡ್ಬಿಟ್ಟಿದ್ದೀನಿ ನಾನು. ಅಲ್ಲ ತೋಟಗಾರಿಕೆ ಅವ್ರಿಗೆ ಹಾಕಿಲ್ಲ, ಅವ್ರ ಮಾಹಿತಿನೇ ಇಲ್ಲ ಅಂತ ಅವ್ರಿಗೆ. ತೋಟಗಾರಿಕೆ ಅವ್ರಿಗೆಲ್ಲ ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಅಲ್ಲ ಅವ್ರು ಹಾಕಿದ್ದಾರೆ. ಅವ್ರು ಏನು ಹೇಳ್ತಾರೆ ಗೊತ್ತಾ, ನನಗೇನಪ್ಪ ಗೊತ್ತಿದೆ, ಅವ್ರು APMC ಅವರು ವರದಿ ಕೊಡಬೇಕು, ನಾವು ವರದಿ ತಗೋಬೇಕು ಅಂತ ಹೇಳ್ತಾರೆ. ನೀವು ವರದಿ ಕೊಟ್ಟರೆ ತಾನೇ ಕೊಡೋದು. ಇವತ್ತೇನೆ ಅಂಕಿ ಅಂಶ ನಾನು ಆಲ್ರೆಡಿ ವರದಿ ಮಾಡಿದ್ದೀನಿ. ಅದನ್ನೇನೆ ತೋಟಗಾರಿಕೆ ಇಲಾಖೆಯಲ್ಲೂ ನಾನು ಅವರು ಆಡಳಿತಾಧಿಕಾರಿ ತಹಶೀಲ್ದಾರ್ ತಾನೆ? ಇಲ್ಲ ಸರ್, ಆಡಳಿತಾಧಿಕಾರಿ ಅಸಿಸ್ಟೆಂಟ್ ಡೈರೆಕ್ಟರ್ AD ಸರ್. AD ಅವರು ಅಟ್ಲೀಸ್ಟ್ ಆಯಿತು. ಇವಾಗ ನಾಟಿನೇ ಬರೋದು ಇಲ್ಲಿಗೆ, ಹಣ್ಣು ಆಗಬೇಕು. ಈ ಕಡೆ ಜ್ಯೂಸ್ ಫ್ಯಾಕ್ಟ್ರಿ ಅವರು ಸೇರ್ತಾ ಇಲ್ಲ, ಈ ಕಡೆ ಬಾಕ್ಸ್ಗಳು ಅಲ್ಲಿ ಖಾಲಿ ಆಗ್ತಾ ಇಲ್ಲ, ರೈತರು ಎತ್ಕೊಂಡ್ಬಂದಿದ್ದು ಇದು ಆಗ್ತಾ ಇಲ್ಲ. ಅಂಕಿಅಂಶಗಳ ಪ್ರಕಾರ ನೀವು ಬರೀ ರೇಟ್ ಮಾತ್ರ ಮೆನ್ಷನ್ ಮಾಡಿದ್ರೆ ಆಗಲ್ಲ. ರೈತರು ಬಂಡವಾಳ ಏನು ಹಾಕಿದ್ದಾನೆ, ಒಂದು ಪೇಪರ್ ಬಂದು ಒಂದು ರೋಲ್ ಪೇಪರ್ ಬಂದು ಇವಾಗ 2800 ಇದು 3,000-4,000 ರೂಪಾಯಿ ಒಂದು ರೋಲು. ಟೈನು 280 ಇದ್ದಿದ್ದು 300-350 ರೂಪಾಯಿ ಆಗಿದೆ. ಡ್ರಿಪ್ ಗೊಬ್ಬರ ಕೇಳಂಗೆ ಇಲ್ಲ, ಯೂರಿಯಾನು ಕೇಳಂಗೆ, ಯಾವ ಗೊಬ್ಬರಗಳು ಕೇಳಂಗಿಲ್ಲ. ಅದ್ರ ಪ್ರಕಾರ ರೈತರು ಹೊಲಗಳಿಗಾರರು ಭೇಟಿ ಕೊಟ್ಟು 1 ಎಕರೆಗೆ ಎಷ್ಟು ಖರ್ಚು ಬೀಳ್ತಾ ಇದೆ, ಎಷ್ಟು ಇದಾಗ್ತಾ ಇದೆ, ಅಂಕಿಅಂಶದ ಪ್ರಕಾರ ಕೊಟ್ಟರೆ ನಮಗೇನಾದ್ರೂ ಸರ್ಕಾರದ ಮೇಲೆ ಫೈಟ್ ಮಾಡ್ಬೋದು. ನೀವು ಬರೀ ರೇಟ್ ಮಾತ್ರ ಮೆನ್ಷನ್ ಮಾಡಿದರೆ ಏನು ಅಲ್ಲ. ಈಗ ನೋಡಿ ಮಂಡಿ ಮಾಲೀಕರು ಇದ್ದಾರೆ, ಇವ್ರನ್ನ ಕೇಳಿ ಎಷ್ಟು ರೇಟ್ ಹೋಗ್ತದೆ, ಇವರೇ ಹೇಳಿ ಏನಪ್ಪ. 30 ರೂಪಾಯಿ ಬಾಕ್ಸ್. ಜ್ಯೂಸ್ ಫ್ಯಾಕ್ಟ್ರಿನೂ ಕ್ಲೋಸ್ ಆಗಿದೆ. ಜ್ಯೂಸ್ ಫ್ಯಾಕ್ಟ್ರಿ ಇವಾಗ ಕ್ಲೋಸ್ ಆಗಿರುತ್ತೆ, ಯಾಕಂದ್ರೆ ಮ್ಯಾಂಗೋ ಸೀಸನ್ ಇರೋದ್ರಿಂದ ಜ್ಯೂಸ್ ಫ್ಯಾಕ್ಟ್ರಿ ಅವರು ಪ್ರೊಸೆಸಿಂಗ್ ಯೂನಿಟ್ಸ್ ಎಲ್ಲರೂ ಈ 1 ತಿಂಗಳು ಮ್ಯಾಂಗೋಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ಜ್ಯೂಸ್ ಫ್ಯಾಕ್ಟ್ರಿ ಈ ತಿಂಗಳು ಪ್ರತಿ ತಿಂಗಳು ನಿಮ್ಮ ಪ್ರಕಾರ ಗೊತ್ತು ಮಾಡಬೇಕು ಸರ್. ಬರೀ ಎಲ್ಲಿ ಮಾಡ್ತಾ ಇದ್ದೀರಾ? 5 ವರ್ಷಗಳಿಂದಲ್ಲ, ಟೊಮಾಟೊ ಬೆಳೆಯಿಂದ ಕುಮಾರಸ್ವಾಮಿ ಅವರು ಸುಮಾರು ಒಂದು 10 ವರ್ಷಗಳ ಹಿಂದೆ ಒಂದು 2 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು ಬಿಟ್ಟರೆ ಇದುವರೆಗೂ ಟೊಮಾಟೊ ಬೆಳೆಗಾರರು ಏನಾಗಿದ್ದಾರೆ, ಟೊಮಾಟೊ ಏನಾಗಿದೆ ಅಂತೇಳಿ ಕೇಳೋರೇ ಇಲ್ಲ. ಅಲ್ಲಿಗೆ ಮಾವು ಬೆಳೆಗಾರರಿಗಿರುವಷ್ಟು ಪ್ರಿಫರೆನ್ಸು ಟೊಮಾಟೊ ಬೆಳೆಗಾರರಿಲ್ವಾ? ಅಲ್ಲ ಟೊಮಾಟೊ ಬೆಳೆಗಾರಿಗಿಲ್ಲ, ನಾವೇನು ಮಾಡಬೇಕು? ನಾವು ಬೀದಿಗೆ ಬರಬೇಕಾ? ಪ್ರತಿ ಸರಿನೂ ಟೊಮಾಟೊ ಎತ್ಕೊಂಬಂದು ಬೀದಿಗೆ ಅಲ್ಲಿಗೂ ಏನು ಸುರಿತಲ್ಲ ಮೇಡಮ್, ಇನ್ನೂ ಒಳಗಡೆನೇ ಐತೆ, ಎಲ್ಲ ಎತ್ಕೊಂಬಂದು ಸುರಿ ಅಂದರೆ 5 ನಿಮಿಷ ಸುರಿತೀವಿ. ಅಲ್ಲಲ್ಲ ಬೇಡ ಅಂತೆಲ್ಲದಲ್ಲ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಸರ್, ನೀವು ಹೇಳ್ದಂಗೆ ಇವತ್ತು ನಾನು ವರದಿ ರೆಡಿ ಆಗಿದೆ, ವರದಿ ಕಳಿಸ್ತಾ ಇದ್ದೀನಿ. ಇವತ್ತು ವರದಿ ಏನು ಮಾಡಿದ್ದೀರಾ? ಈಗ ಟೊಮಾಟೋಗೆ 1 ಎಕರೆ ಬೆಳಿಬೇಕಾದ್ರೆ ಏನು ರೇಟ್ ಆಗಿದೆ, ಎಷ್ಟು ಖರ್ಚು ವೆಚ್ಚ ಅಂತ ಹಾಕಿದ್ದೀರಾ? ಇಲ್ಲ ಬೆಂಬಲ ಬೆಲೆ ಎಷ್ಟು ಕೊಡ್ಬೋದು ಅಂತೇಳಿ ಹಾಕಿದ್ದೀರಾ? ಅದು ನಾವು ಸೂಚನೆ ಮಾಡೋಕ್ಕಾಗಲ್ಲ ಸರ್, ಅದಕ್ಕೊಂದು ಟಾಸ್ಕ್ ಫೋರ್ಸ್ ಅಂತ ಮಾಡ್ತಾರೆ ಬೆಂಬಲ ಬೆಲೆ. ಯಾವಾಗ ಮೇಡಮ್, ಯಾವಾಗ ಮಾಡೋದು ಹೇಳಿ? ಈಗ ಇಲ್ಲಪ್ಪ, ಈಗ ನಿಮ್ಮ ಮಾರ್ಕೆಟ್ ಬಂಡಿ ಬರ್ತದೆ, ಎಷ್ಟು ದಿನ ಬರ್ತದೆ ಕಾಯಿ? ಒಬ್ಬ ರೈತ ಎಷ್ಟು ದಿನ ತೊಗೊಂಬರ್ಬೇಕಾಗ್ತದೆ ಟೊಮಾಟೋನ? ಎನ್ನೆಲ್ಲ ವಸ್ತುಂದೆ ಎಷ್ಟು ದಿನ ಬರ್ತದೆ ನೀವು ಹೇಳಿ ಮೇಡಮ್? 20 ದಿನಕ್ಕೆ ಆಗೋಗ್ತದೆ ಮೇಡಮ್ ಟೊಮಾಟೊ. ಇವಾಗೂ ಏನೋ ಬೆಲೆ ಇದ್ದರೆ ಓಕೆ, ಬೆಲೆ ಇಲ್ಲ ಅಂತ ಹೇಳಿದ್ರೆ ಟೊಮಾಟೊ ಅಲ್ಲೇ ಬಿಟ್ಬಿಡ್ತಾರೆ, ಹಣ್ಣಾಗಿ ಏನಾದ್ರು ಉದುರೋಗ್ತದೆ. ನೀವು ಬರೀ ಅದು ರೇಟನ್ನು ಮಾತ್ರ ಹಾಕಿ ಕಳಿಸಿದ್ರೆ ನಮ್ಗೆ ಬೆಂಬಲ ಬೆಲೆ ಕೊಡೋರು ಯಾರು? ಏನು ನೀವು ಖರ್ಚು ವೆಚ್ಚಗಳು ಹಾಕಿಲ್ಲ ಅಂದರೆ ನಾವು ಯಾರನ್ನ ಕೇಳ್ಬೇಕು ಹೇಳಿ?
ಆಯ್ತು ಸರ್, ಇದೊಂದೊಂದು ಡೀಟೇಲ್ ವರದಿ ನಾನು ನೀವು ಹೇಳ್ದಂಗೆ ವರದಿ ಮಾಡಿದ್ದೆ. ಆದರೆ ನಿಮ್ಮ ಸಲಹೆಯ ಮೇರೆಗೆ ಇನ್ನೂ ಡೀಟೇಲ್ಡ್ ವರದಿ ಅಂದರೆ ಸಹಾಯಕ ನಿರ್ದೇಶಕರು ಹಾರ್ಟಿಕಲ್ಚರಿಂದನೂ ನಾನು ಮಾಹಿತಿ ತಗೊಂಡು ವರದಿ DC ಸಾಹೇಬರಿಗೆ ಒಂದು ಮನವಿನ ನಮ್ಮ ಕಡೆಯಿಂದನೂ ಕಳಿಸ್ತೀವಿ ಸರ್. ಇದಕ್ಕೆ ಕೇವಲ ಒಂದು ದಿನ ಕಾಲಾವಕಾಶ ಕೊಡಿ ಸರ್, ನನಗೆ ಸಾಕು, ನಾನು ಕಳಿಸ್ಕೊಡ್ತೀನಿ ಸರ್. ಎಷ್ಟು ದಿನ ಆಯ್ತಣ್ಣ ರೇಟ್ ಕಮ್ಮಿಯಾಗಿ? 2 ತಿಂಗಳಾಯ್ತಣ್ಣ. ಮೇ ತಿಂಗಳಲ್ಲಿ ಜೂನ್ ಒಂದು 15-20ನೇ ತಾರೀಕುವರೆಗೂ ಒಂದು 700-800 ರೂಪಾಯಿ ಗಂಟ ಬಂತು ಮೇಡಮ್. 700-800 ಬಂತು. ಈ ಸರಿ ನಮ್ಮ ಕೆಂಪು ಸುಂದರಿ ಏನೋ ಮಾಡ್ತಾಳೆ, ಈ ಸರಿ ಗಿನ್ನಿಸ್ ದಾಖಲೆ ಮಾಡ್ತಾರೆ, ಭಾರಿ ಆಸೆ ಇತ್ತು. ಆದರೆ 5 ವರ್ಷಗಳಿಂದ ಆಗಿಲ್ಲ ಬೆಳೆ, ಈ ಸರಿ ಆಗಿದೆ. ಈ ಸರಿ ರೋಗ ಇಲ್ಲ, ಫಸಲು ಇದೆ, ಆದರೆ ಬೆಲೆ ಇಲ್ಲ. ನಮಗೆ ನೀವು ಒಂದು ದಿನ ಕೇಳ್ತಾ ಇದ್ದರೆ 48 ಗಂಟೆಯಲ್ಲಿ ವರದಿ ಕೊಟ್ಟು ಸರ್ಕಾರದ ಮೇಲೆ ಒತ್ತಡ ಹಾಕಿಲ್ಲ ಅಂತ ಹೇಳಿದ್ರೆ, ಟೊಮಾಟೊ ಆಗಿದ ಮೇಲೆ ಹಾಕಿದ್ರೂ ಏನು ಪ್ರಯೋಜನ ಇಲ್ಲ. ಟೊಮಾಟೊ ಹಾಕಿದ್ರೂ ಏನು ಪ್ರಯೋಜನ ಇಲ್ಲ ಮೇಡಮ್. ಕಂದಾಯ ಅಧಿಕಾರಿಗಳೆಲ್ಲ SIR ಡ್ಯೂಟಿಗೆ ಹೋಗ್ಬಿಟ್ರೆ ಮಾಡೋರೇ ಇಲ್ಲ ಇಲ್ಲಿ. ಹೌದೌದು, ಇದೂ ಇಂಪಾರ್ಟೆಂಟ್, ಅರ್ಥ ಆಗುತ್ತೆ. ರೈತರದ್ದು ಸಮಸ್ಯೆ, ನಾವು ರೈತರೇ ಅಲ್ಲ, ರೈತರು ಎಲ್ಲರೂ ರೈತರೇ ಅಣ್ಣ. ನಾವು ರೋಡ್ಗೆ ಬರ್ತೀರ ಅಂದ್ರೆ ನಮ್ಮ ಸಾಹೇಬ್ರು ಬಿಡಲ್ಲ. ಹೌದೌದು, ಬಿಡ್ಕೊಡ್ದು ಅಂತ ನೋಡ್ಬೇಕು, ಇದು ನೋಡ್ಬೇಕಲ್ಲ, ಸಮಸ್ಯೆ ಅದೇ ಬಂದಿರೋದು. ಹ್ಞೂ ಸರ್, ಏನು ಸರ್ ಮಾಡೋಣ ಈಗ ನಾವು ಪ್ರತಿ ಸರಿನೂ ಕೇಳ್ತಾ ಇದ್ದೀವಿ. ಮೇಡಮ್ ಅವರು ಹೇಳ್ತಾರೆ ನಾನು ರೇಟ್ ಏನಿದೆ ಅಂತ ಹಾಕಿದ್ದೆ, ವರದಿ ಕೊಟ್ಟಲ್ಲ ಸರ್. 1 ಎಕರೆ ಟೊಮಾಟೊ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ. ಒಂದು ಸರ್ ಎಣ್ಣಾಳಿಗೆ 700 ರೂಪಾಯಿ. ಇವಾಗ ಏನಲ್ಲ ಗೊತ್ತಾ, 350 ರೂಪಾಯಿ ಏನನ್ನ ಬೆಲೆ ಹೋಗ್ಬಿಟ್ರೆ ಒಂದು ಬಾಕ್ಸ್ ಕೀಳೋದಕ್ಕೆ 30-40 ರೂಪಾಯಿ ಕೇಳ್ತಾರೆ. ಅಯ್ಯಲ್ ಲೆಕ್ಕೊಂಡೆ ಪಯ್ಯಲ್ ತಪ್ಪೋ ವೆಂಕಟೇಶಪ್ಪ 40 ರೂಪಾಯಿ ಸರ್ ಒಳಗೆ ಹೋತಾನಂತಾರೆ. ಫೆಸಿಲಿಟೀಸ್ ಕೊಡಬೇಕು, ಟೀ ಕೊಡಬೇಕು, ಬಿಸ್ಕೆಟ್ ಕೊಡಬೇಕು, ವೆಹಿಕಲ್ ಅರೇಂಜ್ ಮಾಡಬೇಕು. ಅಲ್ಲ, ಅದು ಗಂಡಸರಿಗೆ ಅದೇನು ಗೊತ್ತಾ, ಈಗ 500 ಬಾಕ್ಸ್ ಅಲ್ಲಿ ಜೋಡಿಸಿ ಮಡಗಿದ್ರೆ ಅದು ಎತ್ತಿ ಲೋಡ್ ಮಾಡಕ್ಕ ಪಕ್ಕದಾಗ ಉಂಡಪ್ಪ ಅಂತ ಹೇಳ್ತಾರೆ ನೋಡಿ ಸರ್. ಈಗ ನಾವು ಕೇಳೋಂಥ ಪರಿಸ್ಥಿತಿ ಇಲ್ಲ. ನಮಗೆ ಈ ರೀತಿ ಸ್ಪಂದಿಸಿದ್ರೆ ನಾವು ಹೆದ್ದಾರಿಯಲ್ಲಿ ಕೂತ್ಕೊಂಡು ಅರೆಸ್ಟ್ ಆಗೋದೇ ಬೆಸ್ಟ್ ಅನ್ಸುತ್ತೆ. ಅಲ್ಲ, ಖಂಡಿತವಾಗ್ಲೂ ನೋಡಿ ಸರ್, ಮೇಡಮ್ ವರದಿ ಕೊಡಿ, ಅವ್ರು ಹೇಳ್ತಿರೋದು ನ್ಯಾಯ ಇದೆ. ಇವತ್ತೇ ವರದಿ ಕೊಟ್ಟು ಕಾಪಿ ಅವ್ರು ಕೊಡಿ. ಅಲ್ಲ, ಮೇಡಮ್ ಹೇಳಿದ್ರು ನೀವು ಹೆಜ್ಜೆ ಇಟ್ಟಿದ್ದು ಲೇಟ್ ಆಗಂತೇಳಿ. ನಾವು ಹೆಜ್ಜೆ ಇಟ್ಟು ಆಲ್ರೆಡಿ 15 ದಿನ ಆಗಿದೆ. ಅಲ್ಲ, ಹೆಜ್ಜೆ ಇಟ್ಟು 15 ದಿನ ಆಗಿದೆ. ಬಟ್ ಏನು ಗೊತ್ತಾ, ಗ್ರೀನ್ ಇಂಕ್ ಪವರ್ ನಮಗೆ ಕೊಟ್ಬಿಡಿ, ನಾವು ಸರ್ಕಾರನ ಬೇಕಾದ್ರೆ ಬಗ್ಬಿಡಿತೀವಿ. ಆ ಗ್ರೀನ್ ಇಂಕ್ ಸೈನ್ ಹಾಕಿರೋ ಸಾಕು, ಎತ್ಕೊಬರ್ರೆ ಫಸ್ಟ್ ನಾವು ಗ್ರೀನ್ ಇಂಕ್ ಸೈನ್ ಹಾಕ್ಯವನಂತಾರೆ. ಅಲ್ಲ, ನಾವು ಕೇಳೋದೇನೆಂದರೆ ಇದು ತಮಾಷೆ ವಿಚಾರನೂ ಅಲ್ಲ, ಕಾಮಿಡಿ ಮಾಡೋ ವಿಚಾರನೂ ಅಲ್ಲ ಸರ್. ಸಮಸ್ಯೆ ಇದೆ, ಸಮಸ್ಯೆಗೆ ಯಾವಾಗ ಸ್ಪಂದಿಸಿರ ಅಂತೇಳಿ ಭರವಸೆ ಕೊಟ್ಬಿಡಿ. ಇವತ್ತಿಂದನೇ ಪ್ರಕ್ರಿಯೆ ಆಗಬೇಕು. ಮುಳುಬಾಗಿಲು ಒಡ್ಡಳ್ಳಿ ಮಾರ್ಕೆಟಿಂದನೇ ಪ್ರಕ್ರಿಯೆ ಆಗಬೇಕು. ಬೆಂಬಲ ಬೆಲೆ ನಾವು ಕೇಳ್ತಾ ಇರೋದು 30 ರೂಪಾಯಿ. ನಾವು ಕೇಳಿದಷ್ಟು ಅವರು ಬೆಂಬಲ ಬೆಲೆ ಕೊಡಲ್ಲ. ಆದರೆ ಎಷ್ಟು ಕೊಡಿಸ್ತಾರೆ ಮೇಡಮ್ ಹೇಳ್ತಾರೆ ನಾವು ಮಾಡೋಕ್ಕಾಗಲ್ಲ ಅಂತೇಳಿ. ಪರಿಸ್ಥಿತಿ ಆಗಬೇಕಲ್ಲ. ಒಂದು ಬಾಕ್ಸ್ ಎಷ್ಟು ಕೇಳಿ, ಮಿನಿಮಮ್ ಅಂದರೆ ಇಲ್ಲಿಂದ ಎಲ್ವಳಿಂದ ಎಷ್ಟಪ್ಪ ಇದು ಬಾಕ್ಸ್ಗೆ ಬಾಡಿಗೆ? 10 ರೂಪಾಯಿ. MT ಬಾಕ್ಸು, ಇಲ್ಲಿ ಕೂಲಿ ಎಲ್ಲ ಸೇರಿ 15 ರೂಪಾಯಿ ಬರಲ್ಲ. ಇಲ್ಲಿಗೆ ಬರೋಪಾಟಿಗೆ 15 ರೂಪಾಯಿ ಬರ್ತದೆ. ಏನು ಮೇಡಮ್, 15 ರೂಪಾಯಿ ಇಲ್ಲಿ ಕೂಲಿ. ಇವಾಗ 30 ರೂಪಾಯಿ ಕೂಲಿ ಬಾಕ್ಸ್ಗೆ, 35 ರೂಪಾಯಿ ಹೊರಟೋಯ್ತಲ್ಲೇ. 50 ರೂಪಾಯಿ ಹೋದರೆ ಇನ್ನು ನಮ್ಮ KG ಬರ್ತದೆ. ಅಲ್ಲ, 15 ರೂಪಾಯಲ್ಲಿ ಏನೂ ಸಿಗಲ್ಲ. ಎಷ್ಟು ದಿನದಲ್ಲಿ ಮಾಡ್ತೀರಿ ಮೇಡಮ್? ನೋಡು, ಇಲ್ಲಿ ಮಂಡಿ ಮಾಲೀಕರಿದ್ದಾರೆ, ರೈತರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ. ಭರವಸೆ ಬೇಕು ನಮಗೆ. ಮನವಿ ತೊಗೊಳ್ಳೋದು ಬೇಡ. ಮನವಿ ಬೇಕಾದ್ರೆ ಇಲ್ಲೇ ಅರ್ಧ ಹಾಕಿಟ್ಟು ಹೋಗ್ಬಿಡ್ತೀವಿ. ಭರವಸೆ ಬೇಕು. ಇವತ್ತಿಂದನೇ ಯಾವ ಅಧಿಕಾರಿನ ಹಾಕ್ತಾರೋ ನಮ್ಗೆ ಗೊತ್ತಿಲ್ಲ. ಪಕ್ಕಾ ವರದಿ ಆಗಬೇಕು. ಇಂತಿಂಥ ರೈತ ಇಷ್ಟಿಷ್ಟೇ ಬರ್ತದೆ, ಇಂತಿಂಥ ಇದಿದೆ, ತೋಟದಲ್ಲಿ ಎಷ್ಟು ಬಿಟ್ಟಿದ್ದಾನೆ, ಒಂದು ಇದು ಮಾಡಿಕೊಂಡು ಒಂದು ವರದಿ ಇಮಿಡಿಯೇಟ್ಲಿ ನೀವು ಕೋಲಾರ್ಗೆ DC ಸಾಹೇಬ್ರಿಗೆ ಒಂದು ಕಳಿಸಿದರೆ ಏನು ಮೇಡಮ್, ನಮಗೆ ನ್ಯಾಯ ಸಿಗ್ತದೆ. ವರದಿ ಇವತ್ತೇ ಕಳಿಸ್ತೀನಿ ಸರ್. ತೋಟದಲ್ಲಿ ಎಷ್ಟಿದೆ ಬೆಳೆ ಅನ್ನೋದನ್ನ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆಯವರು ಅವರು ಯಾವತ್ತು ಕಳಿಸ್ತಾರೋ ಅಲ್ಲಿಂದ ಅರ್ಧ ಗಂಟೆ ಟೈಮ್ ನನಗೆ ಸಾಕು ಸರ್, ನಾನು ಕಳಿಸ್ಕೊಡ್ತೀನಿ. ನನ್ನ ಕಡೆಯಿಂದ ವರದಿ ಬೆಲೆ ಕುಸಿತಕ್ಕೆ ಇವತ್ತು ಸಂಜೆ ಒಳಗಡೆ ಅವ್ರ ಆಫೀಸಲ್ಲಿ ರಿಸೀವ್ ಆಗಿ ನಿಮಗೆ ಅಕ್ನಾಲೇಜ್ಮೆಂಟ್ ನಾನು ಕಳಿಸ್ತೀನಿ. ಅಲ್ಲ, ಅಕ್ಲಾಜ್ಮೆಂಟ್ ನಮ್ಗೆ ಕಳಿಸ್ತಾರೆ. ಅಕ್ಲಾಜ್ಮೆಂಟ್ ಎಲ್ಲ ನಮ್ಗೆ ಬೇಕಾಗಿರೋದು, ನಮಗೆ ಭರವಸೆ ಬೇಕು. ಅಲ್ಲ, ಎಷ್ಟು ಬಾಕ್ಸ್ ಇದೆ ಅದು ಎಲ್ಲಾನು ನಾನು ಕಳಿಸ್ತೀನಿ. ತೋಟದಲ್ಲಿ ಎಷ್ಟು ಬೆಳೆ ನಷ್ಟ, ಬೆಳೆಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅದನ್ನ ವರದಿ ನಾನು ಕೊಡೋದಕ್ಕೆ ಅದು ನನಗೆ ಪವರ್ ಇಲ್ಲ.
ಅದಕ್ಕೋಸ್ಕರ ಅದು ತೋಟಗಾರಿಕೆ ಇಲಾಖೆಯವ್ರು ಕೊಡ್ಬೇಕು. ಅಲ್ಲಿಂದ ವರದಿ ಬಂದಾಗ ಇನ್ನೊಂದು ರಿಪೋರ್ಟ್ ಅದಕ್ಕೆ ಹಾಕ್ತೀನಿ. ಬಿಟ್ರೆ ನನ್ನ ಕಡೆಯಿಂದ ಬೆಲೆ ಕುಸಿತದ ಬಗ್ಗೆ ಅದಕ್ಕೆ ಕಳಿಸ್ತೀನಿ ಸರ್. ಸರ್ ನಾನು ಲೆಟರ್ ಮುಖಾಂತರನೇ ಮಾಡ್ತೀನಿ ಪ್ರತಿಯೊಂದನ್ನು ಮಾಡಿ. ನಾನು ನನ್ನ ಕಡೆಯಿಂದ ಮಾಡೋದನ್ನ ನಾನು ಇಷ್ಟು ಸಮಯನ ನಿಗದಿತ ಸಮಯದಲ್ಲಿ ನಾನು ಕಳಿಸ್ಕೊಡಕ್ಕೆ ನಾನು ರೆಡಿ ಇದ್ದೀನಿ ಸರ್. ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಒಂದು ದಿನ ಕಾಲಾವಕಾಶ, ಅಂದರೆ ಇವತ್ತು ಪೂರ್ತಿ ದಿನ ಅಲ್ಲ, ಸಂಜೆ ಒಳಗಡೆ ಕಾಲಾವಕಾಶ ಕೊಡಿ, ನಾನು ವರದಿ ಸಲ್ಲಿಸ್ತೀನಿ ಅಂತ ಹೇಳಿದ್ದೀನಿ. ನೀವು ತಲುಪಿಸಿರ ಮೇಡಮ್, ತಲುಪಿಸಿದ್ದಕ್ಕೆ ನಮಗೆ ನ್ಯಾಯ ಬೇಕು. ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂತೇಳಿದ್ರೆ ನಾವು ಎಲ್ಲಾದರೂ ಓಕೆ, ಏನಾದರೂ ಓಕೆ, ಹೆದ್ದಾರಿಗಳು ಬಂದ್ ಮಾಡೋದಂತೂ ಗ್ಯಾರಂಟಿ. ಆದರೆ ಆ ಹೆದ್ದಾರಿಗಳು ಬಂದ್ ಮಾಡೋಕ್ಕೆ ನೇರ ಕಾರಣ ನೀವೇನಾದರೂ ನಿರ್ಲಕ್ಷ್ಯ ಮಾಡಿ ನಮಗೆ ಬೆಂಬಲ ಬೆಲೆ ಕೊಡಿಸಿನದೇ ಭರವಸೆ ಕೊಟ್ಟು ಮಾತು ತಪ್ಪಿದಂಥ ಅಧಿಕಾರಿಗಳ ವಿರುದ್ಧನೇ ನಾವು ಕೂತ್ಕೊತೀವಿ. ಏನು ಸರ್? ಅಲ್ಲ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ. ನಾವು 10 ನಿಮಿಷ ಕೂತ್ಕೊಳ್ಳೋದು, 10 ನಿಮಿಷ ಕೂತ್ಕೊಂಡಿರೋ ಬರ್ತಾಯಿದ್ರು. ನಾವು ಕೇಳ್ತಾ ಇದ್ದು ಇಷ್ಟೇ, ನ್ಯಾಯ ಕೊಡ್ತೀರಾ ಅನ್ನೋ ಒಂದು ಭರವಸೆ ನಮಗಿದೆ ಸರ್. ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನ ಅಂತೂ ಪಡ್ತೀನಿ ಸರ್. ನಾನು ನನ್ನ 100% ಪ್ರಯತ್ನ ಅಂತೂ ಪಡ್ತೀನಿ. ನಿಮ್ಮ ವಿರುದ್ಧವೇ ನಾವು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದು ನಾವು ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ರೈತರು ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಒಂದು ನಿರ್ಧಾರಕ್ಕೆ ತೆಗೆದುಕೊಳ್ಳುವ ಮೊದಲು ನಿಮ್ಮ ಅಧಿಕಾರಿಗಳು ಕೆಲಸ ಮಾಡಿ ರೈತರ ಪರವಾಗಿ ನಿಲ್ಲಬೇಕಂತ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಮನವಿಯನ್ನು ಕಸದ ಬುಟ್ಟಿಗೆ ಹಾಕದೆ ನೊಂದ ರೈತರ ಪರವಾಗಿ ನಿಲ್ಲಿ ಅಂತೇಳಿ ಈ ಮೂಲಕ ನಿಮ್ಗೆ ಮನವಿಯನ್ನು ಕೊಡ್ತಾ ಇದ್ವಿ. ಮನವಿ ಕೊಟ್ಟು ನಮ್ಮ ಹೋರಾಟನ ಹಿಂಪಡಿತಾ ಇದ್ದೀವಿ. ನೀವೇನಾದರೂ ನಮಗೆ ವರದಿ ಕೊಡಲ್ಲ, ನಾವು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡ್ತೀವಿ, ಒಂದು ತಂಡ ರಚನೆ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ನಾನು ಒಪ್ಪಕ್ಕಾಗಲ್ಲ. ನಮಗೆ ಟಾಸ್ಕ್ ಫೋರ್ಸ್ ಎಲ್ಲ ನೀವೇ ಅಧಿಕಾರಿಗಳು, ಆದಷ್ಟು ಬೇಗ ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಈ ಮೂಲಕ ನಮ್ಮ ಮನೆಯವರು ಒತ್ತಾಯ ಮಾಡ್ತಾರೆ.